ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಎಸ್ಎವಿಟಿ ಕಾಲೇಜು ಸಭಾಂಗಣದಲ್ಲಿ ಮೇ 25ರಂದು ಪ್ರೌಢ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಶಾಸಕರು ಆದ ಡಾ ಎನ್.ಟಿ. ಶಾಸಕರು ಕ್ಷೇತ್ರದ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಮರ್ಪಣೆ ಮತ್ತು ಗಣನೀಯ ಪ್ರಮಾಣದಲ್ಲಿ ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬೃಹತ್ ಪ್ರಮಾಣದಲ್ಲಿ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡಿ, ಎಲ್ಲರೂ ಕೂಡ ಸಕಾರಾತ್ಮಕ ಮನೋಭಾವ ಹೊಂದಬೇಕಾಗಿದೆ, ಅಂದಾಗ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದಿದ್ದಾರೆ. ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ್ರು. ಮುಖ್ಯ ಅತಿಥಿ ಆದ ಪ್ರೌಢಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಆದ ವೆಂಕಟೇಶ್ ರಾಮಚಂದ್ರಪ್ಪ ಹಾಗೂ ಎಸ್ಎಸ್ಎಲ್ಸಿ ಜಿಲ್ಲಾ ನೋಡಲ್ ಅಧಿಕಾರಿ ಹುಲಿಬಂಡಿ ಮಾತನಾಡಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಕೂಡ್ಲಿಗಿ ಹಿರೇಮಠ ಶಬ್ರ ಪ್ರಶಾಂತ ಸಾಗರ ಸ್ವಾಮೀಜಿಯವರು ಮಾತನಾಡಿದರು. ಪ್ರೌಢಶಾಲಾ ಶಿಕ್ಷಣದಲ್ಲಿ ಕೂಡ್ಲಿಗಿ ಕ್ಷೇತ್ರ ರಾಜ್ಯದಲ್ಲಿ ಈ ಹಿಂದೆ 25ನೇ ಸ್ಥಾನದಲ್ಲಿ ಇತ್ತು. 2025-26ನೇ ಸಾಲಿನಲ್ಲಿ 10ನೇ ಸ್ಥಾನಕ್ಕೇರಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಹೆಚ್ಚು ಸಾಧನೆಗೈದು ರಾಜ್ಯದಲ್ಲಿಯೇ ದಾಖಲೆ ಪ್ರಮಾಣದಲ್ಲಿ ಸಾಧನೆ ಮಾಡಲಿ ಎಂಬ ಆಶಯದೊಂದಿಗೆ ಶಿಕ್ಷಕರನ್ನ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಾಧನೆಗೈದು ತಾಲೂಕಿನ ಕೀರ್ತಿ ಹೆಚ್ಚಿಸುವಂತೆ ಅವರನ್ನ ಪ್ರೇರೇಪಿಸುವ ನಿಟ್ಟಿನಲ್ಲಿ ಶಾಸಕರು ಆದ ಡಾ ಎನ್.ಟಿ. ಶ್ರೀನಿವಾಸ್ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿದರು. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 100% ಉತ್ತೀರ್ಣವಾದ ಪ್ರೌಢಶಾಲೆಗಳ 296 ಮುಖ್ಯ ಶಿಕ್ಷಕರಿಗೆ 100% ಹಾಗೂ ಅಧಿಕ ಅಂಕ ಪಡೆದ ಹಾಗೂ ಗಣನೀಯ ಪ್ರಮಾಣದಲ್ಲಿ ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದಿರುವ 37 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ 100 ಅಂಕ ಪಡೆದ ವಿಷಯಗಳ ಶಿಕ್ಷಕರಿಗೆ ಮತ್ತು 4 ಜನ ಶಿಕ್ಷಣ ಸಂಯೋಜಕರಿಗೆ ಹಾಗೂ 4 ಜನ ಶಿಕ್ಷಣ ಇಲಾಖಾ ಸಂಪನ್ಮೂಲ ವ್ಯಕ್ತಿಗಳನ್ನು ವೇದಿಕೆಯಲ್ಲಿ ಸನ್ಮಾನ ಮಾಡಲಾಗಿದೆ. ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು, ಪ್ರೌಢಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಆದ ವೆಂಕಟೇಶ್ ರಾಮಚಂದ್ರಪ್ಪ ಮತ್ತು ಎಸ್ಎಸ್ಎಲ್ಸಿ ಜಿಲ್ಲಾ ನೋಡಲ್ ಅಧಿಕಾರಿ ಹುಲಿಬಂಡಿ ಅವರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದ ವೇದಿಕೆ ಸಾನ್ನಿಧ್ಯ ವಹಿಸಿದ ಕೂಡ್ಲಿಗಿ ಹಿರೇಮಠದ ಶಬ್ರ ಪ್ರಶಾಂತ ಸಾಗರ ಸ್ವಾಮೀಜಿ ಅವರನ್ನ ಭಕ್ತಿಪೂರ್ವಕವಾಗಿ ಶಾಸಕರು ಗೌರವಿಸಿ ಸನ್ಮಾನಿಸಿದ್ರು. ಅಂತಿಮವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ಕೊಡುವುದರ ಮೂಲಕ ಮತ್ತು ಶಾಲೆಗಳಿಗೆ ಭೂತ ಸೌಕರ್ಯಗಳನ್ನು ಒದಗಿಸುವುದು ಸೇರಿ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಕ್ಷೇತ್ರದ ಶೈಕ್ಷಣಿಕ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಆದ ಡಾ ಎನ್.ಟಿ. ಶ್ರೀನಿವಾಸ್ ಅವರನ್ನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರರವರ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆಯಿಂದ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ಸನ್ಮಾನಿಸಿ ಗೌರವ ಸಲ್ಲಿಸಿ ಅಭಿನಂದಿಸಲಾಗಿದೆ. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿ. ನರಸಪ್ಪ, ನೌಕರರ ಸಂಘದ ಅಧ್ಯಕ್ಷರು ಆದ ವೆಂಕಟೇಶ್, ಕಾರ್ಯಕ್ರಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 100 ಪ್ರೌಢಶಾಲಾ ಶಿಕ್ಷಕರು, ದಾಖಲು ಪ್ರಮಾಣದಲ್ಲಿ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಶಿಕ್ಷಣ ಇಲಾಖೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಧನ್ಯವಾದಗಳಿಂದ ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳು ಈಗ ನಾನು ಎಲೆಕ್ಷನ್ಗೆ ಮುಂಚೆ ಪ್ರತಿಯೊಂದು ಕ್ಯಾಂಪ್ಗೆ ನಾನು ಒಂದಿಸಲು ಹೋಗಿ ಕರೆದಿಲ್ಲ, ಫೋನ್ ಮಾಡಿದ್ರೆ ಸಾಕು ಬಂದು ನನ್ನ ಜೊತೆಗಿದ್ರು. ಎಲೆಕ್ಷನ್ ಆದ್ಮೇಲೆ ಒಂದಿನ 2 ಸಲ ಮಠಕ್ಕೆ ಹೋಗಿದ್ದೀನಿ, ಒಂದಿನ 2 ಸಲ ಮಠ ಫೋನಲ್ಲಿ ಮಾತಾಡಿದ್ದೀನಿ. ನನಗೆ ಸಮಯ ಆಗೋದಿಲ್ಲ. ನನಗೆ ಏನಂದ್ರೆ ಏನಾದರೂ ಒಂದು ಕೆಲಸ ಹಚ್ಕೊಂಡ್ರೆ ಮುಖ್ಯವಾಗಿ ತುಂಬ ಫೋಕಸ್ ಕಡೆಗಿದ್ದೀನಿ. ನಾನು ಜೊತೆಗಿಲ್ಲ ಮಾತಾಡ್ಬಿಡ್ತೀನಿ ಅಂತ ಒಂದು ನಮ್ಮ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮತ್ತೆ ಅಷ್ಟು ನಮ್ಮ ಬಗ್ಗೆ ಹೋರಾಡಿ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ತಾಲೂಕಿನ ಬಗ್ಗೆ ನಮಗೆ ಉತ್ತಮ ಸಾಧನೆ ಇರ್ತಕ್ಕಂಥ ಸ್ವಾಮಿಗಳು ಕೂಡ ಇವತ್ತು ಬಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಪದ್ಮನಾಭ ಆಗಿರ್ಬೋದು, ನಮ್ಮೆಲ್ಲ ವಿಜಯರಾಗಿರೋರು, ಜೊತೆಗಿರೋರು ಎಲ್ಲ ರೀತಿಯ ಅವರಿಗೆ ಕೊಟ್ಟಿದ್ದಾರೆ. ಇದೆಲ್ಲರೂ ಇನ್ನೂ ಒಂದು ಉತ್ತಮ ಒಂದು ಕೂಲಿ ನಿರ್ಮಾಣ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬಹಳ ಸೀರಿಯಸ್ ಆಗಿರೋದು. ಬಟ್ ಆದರೆ ಶಿಕ್ಷಣದ ಜೊತೆಗೆ ಶಾಸಕರ ಮಾತು ಏನು ಹೇಳಿದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸುವುದರ ಜೊತೆಗೆ ಅವರಿಗೆ ನೈತಿಕ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ಬೇಕಾಗಿರುತ್ತೆ. ನಿರ್ಮಾಣದಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಅಥವಾ ಯಾರು ಬೈದರೆ, ಅವಾಚ್ಯ ಶಬ್ದಗಳಿಂದ ಬೈದರೆ, ಹೊಡೆದಾಡಿದರೆ ನಮ್ಮ ಹಲವಾರು ಶಿಕ್ಷಕರು ಅದನ್ನ ಏನು ತೆಗೆದುಕೊಳ್ಳಲ್ಲ, ಸುಮ್ಮನೆ ಕೊಡ್ತಾರೆ.
ಆದ್ರೆ ಅದನ್ನ ತಿಳಿ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳೋದು ಯಾಕೆ ಹೇಳಿದೆ ಅಂದ್ರೆ ಅದು ನಿಮ್ಮ ಕೈಗಿದೆ. ಅದಕ್ಕೆ ಶಾಸಕರು ಅದನ್ನು ಗಮನಿಸಿ ಆ ಮಕ್ಕಳಿಗೆ ಯಾವ ತರ ಇರಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕಲಿಸಿ ಎನ್ನುವಂತಹ ಭಾವವನ್ನು ಅವರು ವ್ಯಕ್ತಪಡಿಸಿದರು. ನಿಜಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಇವತ್ತೇನು ತಾಲೂಕಿಗೆ ಹೆಮ್ಮೆ ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನನಗೆ ಗೊತ್ತಿರಾಗ ಈ ಜಗತ್ತಲ್ಲಿ ಬಹಳ ಶ್ರೇಷ್ಠವಾದ ಸಂಪತ್ತು ಅಲ್ಲ ಇದೆ. ನಚೋರಾಹಾರಂ ನ ಭ್ರಾತೃಭಾಷ್ಯಂ ನಚಮಾರಕಾರ್ಯೇ ಕೃತೆ ವರ್ಧತೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ವಿದ್ಯೆ ಎನ್ನುವಂಥದ್ದು ಮಾತ್ರ ಶ್ರೇಷ್ಠ. ವಿದ್ಯೆ ಇರತಕ್ಕಂಥದ್ದು ಮಾತ್ರ ನಮ್ಮ ಜೊತೆಗೆ ನಾವು ಎಲ್ಲಿ ತನಕ ಇರ್ತೇವೆ, ಉಸಿರು ಇರೋ ತನಕನೂ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಯಾವುದಲ್ಲ ಅದು ವಿದ್ಯೆ. ಅದಕ್ಕೆ ನೀವು ಬೆಲೆ ಕೊಟ್ಟರೆ ಅದನ್ನು ನೀವು ಕಲ್ತ್ಕೊಂಡ್ರೆ ಆ ವಿದ್ಯೆಯನ್ನು ನೀವು ಯಾವತ್ತೂ ಕೂಡ ಸಂಪಾದಿಸಬೇಕು ಅನ್ನುವಂತಹ ಮಾತು ಕಲಿಯುವುದರ ಮೂಲಕ ನಮ್ಮ ವಿಜ್ಞಾನ ಜಿಲ್ಲೆ ತಾಂತ್ರಿಕ ಅಭ್ಯಾಸವನ್ನು ಪಡೆದುಕೊಂಡಿದೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷಪಡ್ತೇನೆ. ಕಳೆದ ವರ್ಷದ ಪ್ರಾರಂಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಇಲಾಖೆ ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಫಲಿತಾಂಶ ಬರಲಿಕ್ಕೆ ಮೂಲ ಕಾರಣವಾಗಿದೆ. ಆಯಾ ತಾಲೂಕುಗಳ ವಿಧಾನಸಭಾ ಕ್ಷೇತ್ರದ ಶಾಸಕರ ಜೊತೆಗೆ ನಾವು ಶಿಕ್ಷಕರ ಸಭೆಗಳನ್ನು ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಗಳನ್ನು ಮಾಡಿದ್ದೇವೆ, ಸಿಒಗಳ ಜೊತೆಗೆ ಸಭೆಗಳನ್ನು ಮಾಡಿದ್ದೇವೆ, ಡಿಒ ಹಂತದಲ್ಲಿ ಸಭೆಗಳನ್ನು ಮಾಡಿದ್ದೇವೆ ಮತ್ತು ಈ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಸಭೆಗಳನ್ನು ಮಾಡುವುದರ ಮೂಲಕ ಫಲಿತಾಂಶ ಬರಲಿಕ್ಕೆ ಬಹಳ ಒತ್ತಡ ಕೊಟ್ಟಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡ